ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ನೇನಕ್ಕೆ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮಗೆ ಅನೇಕ ವಿವಿಧ ರೀತಿಯಲ್ಲಿ ಕಾಯಿಲೆಗಳು ಬರ್ತವೆ. ಅದರಲ್ಲೂ ಈ ಹಲ್ಲಿಗೆ ಸಂಬಂಧಪಟ್ಟಿದ್ದು ಹಲ್ಲು ನೋವು ಮತ್ತು ಒಸಡಲ್ಲಿ ರಕ್ತ ಬರೋದು, ಮತ್ತು ಈ ಉಳುಕಲ್ಲು ಅಂತಾರೆ, ಈ ರೀತಿಯ ಅನೇಕ ರೀತಿಯ ಬಾಯಲ್ಲಿ ಬರುವಂಥ ಈ ಒಂದು ಕಾಯಿಲೆಗಳಿಗೆ ನಾವೇನು ಮಾಡ್ತೀವಿ, ಅದನ್ನು ವಾಸಿ ಮಾಡಿಕೊಳ್ಳೋಕ್ಕೆ ನಾವು ಆಸ್ಪತ್ರೆಗಳಿಗೆ ಇಲ್ಲೋಗಿ ತಿರುಗಿ ಏನೇನೋ ಮಾಡ್ಕೊತೀವಿ. ಆದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ನಮಗೆ ಬರುವ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಆಸ್ಪತ್ರೆ ಪಾಲಾಗಿ ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ಎತ್ಕೊಂಡು ನಾನಾ ರೀತಿಯ ಇದು ಮಾಡಿ ನೋಡಿ. ಇದನ್ನು ಸೊಲಾನಮೇಸಿಸ್ ಸ್ಪೀಸಿಸ್ ಅಂತಾರೆ. ಅಂದರೆ ಬದನೆಕಾಯಿ ಜಾತಿಗೆ ಸೇರ್ತಕ್ಕಂಥ ಇದನ್ನು ರಾಮುಲ್ಕಾಯಿ ಅಂತಾರೆ ಕೆಲವರು, ನಾಟಿ ಬದನೆಕಾಯಿ ಅಂತ ಕೆಲವರು ಅಂತಾರೆ. ನೋಡಿ, ಇದನ್ನು ಮುಳ್ಳು ಜಾಸ್ತಿ ಇರ್ತದೆ. ಹುಷಾರಾಗಿ ಇದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಿ 4 ಭಾಗ ಮಾಡಿ ಒಣಗಿಸಿ ಅದನ್ನು ಪುಡಿ ಮಾಡಿ ಮನೆಗೆ ಇಟ್ಕೊಂಡ್ರೆ ನೋಡಿ ಭಾರಿ ಇದೆ. ನೋಡಿ, ಬಳ್ಳಿ ಮುಖಾಂತರ ಹೋಗಿದೆ, ಅದು ತನಕ ಈ ಕಡೆ ಹೋಗಿದೆ. ಅಲ್ಲಿದೆ. ಇಷ್ಟು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ವಸ್ತುಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನಾವು ಇದನ್ನು ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು ಬೆಂಕಿ ಕಂಡದ ಮೇಲೆ ಹಾಕಿ ಆಗ ಹೊಗೆ ನೀರಿಕೊಂಡು ಸ್ವಲ್ಪ ಹೊತ್ತು ಇದ್ದು ಮತ್ತು ಅದನ್ನು ಬಿಟ್ಟು ಈ ಥರ ಬಂದರೆ ಬಾಯಲ್ಲಿ ಹುಳುಗಳು, ಅಂದರೆ ಹಲ್ಲುಗಳಲ್ಲಿರುವಂಥ ಹುಳುಗಳನ್ನು ಸಾಯಿಸೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಇಂತಹ ಈ ನಾಟಿ ಬದನೆಕಾಯಿ ಮಾಡೋ ಕೆಲಸವನ್ನು ನಾನಾ ರೀತಿಯಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇದು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡನ್ನು ಮತ್ತೆ ಇನ್ನೂ ಕೆಲವೊಂದು ಕಾಯಿಲೆಗಳು ಏನೇನು ಯೂಸ್ ಬರುತ್ತೆ ಅಂತ ತಿಳಿಸ್ಕೊಂಡು. ನಮಸ್ಕಾರ ಸ್ನೇಹಿತರೆ.